ಶುಭೋದಯ! ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ನಾನು ಫೇಸ್ ಕೇರ್ ಹೇಗೆ ನಾನು ಟ್ರೈ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಟ್ರೈ ಅಲ್ಲ, ಇದು ಆಲ್ಮೋಸ್ಟ್ ನಾನು 1-2-3 ಇಯರ್ಸ್ ಇಂದ ಫಾಲೋ ಮಾಡ್ಕೊಂಡು ಬಂದಿರೋಂಥದ್ದು. ಜಾಸ್ತಿ ಏನು ಯೂಸ್ ಮಾಡಲ್ಲ, ಕೆಮಿಕಲ್ಸ್ ಅಂತೂ ನನ್ನ ಫೇಸಿಗೆ ಏನು ಯೂಸೇ ಮಾಡಲ್ಲ. ಈ ತರ ನ್ಯಾಚುರಲ್ ಆಗಿ ಫೇಸ್ ವಾಕ್, ಎಲ್ಗಾದ್ರೂ ಹೋಗ್ಬೇಕು ಫಂಕ್ಷನ್ಗೆ ಅಂದ್ರೆ ಫೇಸ್ ಪ್ಯಾಕ್ ಯೂಸ್ ಮಾಡ್ತೀನಿ. ಇದಕ್ಕೆ 1 ಸ್ಪೂನ್ ಮನೇಲೆ ಮಾಡಿರೋ ಅಂತ ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಹಾಗೆ 1/4 ಸ್ಪೂನು ಕಸ್ತೂರಿ ಅರಿಶಿನ ತಗೊಂಡಿದ್ದೀನಿ, ನ್ಯಾಚುರಲ್ ಅದು ಕೂಡ. ಹಾಗೆ ಸ್ವಲ್ಪ ಮೊಸರು, ಸ್ವಲ್ಪ ಆ ರೋಸ್ ವಾಟರ್ ತಗೋತೀನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತೆಳುವಾಗಿ. ನೋಡಿ, ಈ ತರ ಅಪ್ಲೈ ಮಾಡ್ಕೋಬೇಕು ಫೇಸ್ಗೆ. ಬಟ್ ಅದು ಸ್ವಲ್ಪ ಟೈಟ್ ಅನ್ಸಿದ ತಕ್ಷಣ ಕೋಲ್ಡ್ ವಾಟರ್ ಅಲ್ಲಿ, ನಾರ್ಮಲ್ ವಾಟರ್ ಅಲ್ಲಿ ಫೇಸ್ ನ ವಾಶ್ ಮಾಡಬೇಕು. ನಂತರ ಮಾಯಿಶ್ಚರೈಸರ್ ಯೂಸ್ ಮಾಡ್ಕೋಬೇಕು. ಬಟ್ ನಾನು ಇಲ್ಲಿ ನನ್ನ ಫೇಸ್ಗೆ ಯಾವತ್ತೂ ಏನು ಕೆಮಿಕಲ್ಸ್ ಯೂಸ್ ಮಾಡಲ್ಲ. ಈ ತರ ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಬೇಕು ಅಂದ್ರೆ ನ್ಯಾಚುರಲ್ ಆಗಿ ಈ ತರ ಒಂದ್ ಪ್ಯಾಕ್ ಹಾಕೋತೀನಿ. ಇದು ಜಾಸ್ತಿ ಹಾಕ್ಬಿಟ್ಟೆ, 1 ಸ್ಪೂನ್ ತಗೊಂಡ್ರೆ ಮುಖಕ್ಕೆ ಇನ್ನೆಷ್ಟು ಬೇಕಾಗುತ್ತೆ ಸ್ವಲ್ಪ ಮಾತ್ರ. ಹಾಗೆ ಮಿಕ್ಕಿದ್ದೆಲ್ಲ ಕೈಗೆ ಯೂಸ್ ಮಾಡ್ಕೊಂಡೆ. ಕೈಯಲ್ಲಿ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ, ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಸ್ವಲ್ಪ ಟೈಟ್ ಅಂದ್ರೆ 15 ಮಿನಿಟ್ಸು ಬೇಕಾಗಲ್ಲ, 12-13 ಮಿನಿಟ್ಸ್ ಬಿಟ್ರೆ ಸಾಕು, ಪರ್ಫೆಕ್ಟ್ ಆಗಿ ಆಗಿರುತ್ತೆ. ಹಾಗೆ ಮನೇಲಿ ಹೆಗ್ಗಿತ್ತು, ಏನ್ ಟಿಫನ್ ಮಾಡೋದು ಅಂದಾಗ ಹೆಗ್ ಬಿರಿಯಾನಿ ಮಾಡೋಣ ಅಂತ ಐಡಿಯಾ ಬಂತು. 2 ಟೈಮಿಗೂ ಆಗ್ಬಿಡುತ್ತೆ ಮಾಡಿದ್ರೆ, ಟೈಮು ಸೇವ್ ಆಗುತ್ತೆ. ಹಾಗಾಗಿ ಹೆಗ್ ಬಿರಿಯಾನಿ ಮಾಡೋಣ ಅಂತ ಒಂದ್ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಚಕ್ಕೆ, ಲವಂಗ, 2 ಏಲಕ್ಕಿ, 2 ಪಲಾವ್ ಎಲೆ, ಸ್ವಲ್ಪ ಸೋಂಪು ಸೇರ್ಸ್ಕೊತಾ ಇದ್ದೀನಿ. ಹಾಗೆ ದಪ್ಪದಾಗ ಹಚ್ಚಿರೋ ಅಂತ 4 ಈರುಳ್ಳಿ ತಗೊಂಡಿದ್ದೀನಿ. ಸೈಡ್ ಅಲ್ಲಿ ಎಗ್ಗು ಕೂಡ ಆನಿಯನ್ ಪೀಲ್ ಹಾಕೊಂಡು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಆತರ ಬಾಯ್ಲ್ ಮಾಡ್ಕೊಂಡ್ರೆ ಆ ಎಗ್ ಶೆಲ್ಸ್ ಬೇಗ ರಿಮೂವ್ ಆಗುತ್ತೆ. ಜೊತೆಗೆ 5-6 ಗ್ರೀನ್ ಚಿಲ್ಲೀಸು, ಹಾಗೆ 5 ನಾಟಿ ಟೊಮೆಟೊ ಸೇರ್ಸ್ಕೊತಾ ಇದ್ದೀನಿ ಉದ್ದುದ್ದ ಹಚ್ಕೊಂಡು. ಈರುಳ್ಳಿ ಹೇಗೆ ಅಂದ್ರೆ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡು ನಂತರ ನಾವು ಟೊಮೆಟೊ ಸೇರ್ಸ್ಕೋಬೇಕು. ಹಾಗೆ ಪುದೀನ, ಹಾಫ್ ಕಟ್ ಪುದೀನ ಸೇರ್ಸ್ಕೊತಾ ಇದ್ದೀನಿ ಸಣ್ಣದಾಗಿ ಹಚ್ಕೊಂಡು. ನಾವು ಸೊಪ್ಪು, ಟೊಮೆಟೊ, ಈರುಳ್ಳಿ ಎಲ್ಲ ಎಷ್ಟು ಆಡ್ ಮಾಡ್ತೀವೋ ಅಷ್ಟು ಟೇಸ್ಟಿ ಆಗಿರುತ್ತೆ. ಚಿಕನ್ ಬಿರಿಯಾನಿ ಆಗ್ಲಿ, ಹೆಗ್ ಬಿರಿಯಾನಿ ಆಗ್ಲಿ, ಟ್ರಸ್ಟ್ ಮೀ, ನೀವು ಈ ತರ ಟ್ರೈ ಮಾಡಿ ನೋಡಿ. ಸೊಪ್ಪೆಲ್ಲ ಜಾಸ್ತಿ ಆಡ್ ಮಾಡಿ, ಸಖತ್ ಟೇಸ್ಟಿ ಆಗಿರುತ್ತೆ. ಟೊಮೆಟೊ ಸಾಫ್ಟ್ ಆಗ್ಲಿ ಅಂತ ಸ್ವಲ್ಪ ಉಪ್ಪು ಸೇರ್ಸ್ಕೊತಾ ಇದ್ದೀನಿ. ಈರುಳ್ಳಿಗೆ ಉಪ್ಪು ಹಾಕೊಂಡಿಲ್ಲ. ಹಾಗೆ 10 ನಿಮಿಷ ಸಣ್ಣ ಉರಿಲಿ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ನಂತರ ಟೊಮೆಟೊ ಸೇರಿಸಿ, ಪುದೀನ, ಹಾಗೆ ಹಾಫ್ ಕಟ್ ಕೊತ್ತಂಬರಿ ಸೇರ್ಸ್ಕೊತಾ ಇದ್ದೀನಿ ಸಣ್ಣದಾಗಿ ಹಚ್ಕೊಂಡಿರೋ ಅಂತದ್ದು. ಇದೆಲ್ಲ ಚೆನ್ನಾಗಿ ಎಣ್ಣೆಲಿ ಬಾಡ್ಸ್ಕೋಬೇಕು. ನಾನು ಇದಕ್ ಮುಂಚೆನೆ ಅರ್ಧ ಗಂಟೆ ಬಿಫೋರು ಇದೇನ್ ನಾನು ಬಿರಿಯಾನಿ ಮಾಡಕ್ ಸ್ಟಾರ್ಟ್ ಮಾಡ್ತೀನೋ ಅವಾಗ್ಲೇನೆ ಬಾಸುಮತಿ ರೈಸ್ ನ ನೆನೆಯಾಕ್ ಇಟ್ಬಿಟ್ಟಿದ್ದೆ. ಬೇರೆ ರೈಸ್ ಆದ್ರೂ ಅಷ್ಟೇ, ನೀವ್ ಮಾಡಕ್ ಬಿಫೋರೇ ನೆನ್ಸ್ಬಿಟ್ರೆ ತುಂಬಾ ಸಾಫ್ಟ್ ಆಗುತ್ತೆ, ಮತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಹಾಗೆ 1 ಸ್ಪೂನ್ ಟರ್ಮರಿಕ್ ಸೇರ್ಸ್ಕೊಂಡೆ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿನೇ ಸೇರ್ಸ್ಕೋಬೇಕು. ಬೆಳ್ಳುಳ್ಳಿ ದಪ್ಪದು 2 ಬೆಳ್ಳುಳ್ಳಿ, 1-2 ಪೀಸ್ ಶುಂಠಿ, ಇಷ್ಟುನು ಪೇಸ್ಟ್ ಮಾಡ್ಕೊಂಡು ಸೇರ್ಸ್ಕೊತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಎಣ್ಣೆ ಬಿಡ್ಬೇಕು, ಅಲ್ಲಿವರೆಗೂ ಮೀಡಿಯಂ ಉರಿಲಿ ಬೇಯಿಸ್ಕೊತಾನೆ ಇರ್ಬೇಕು. ನಂತರ 1.5 ಸ್ಪೂನು ಅಚ್ಕಾರ ಪುಡಿ ಸೇರ್ಸ್ಕೊಂಡಿದ್ದೀನಿ. ಗ್ರೀನ್ ಚಿಲ್ಲೀಸು 4-5 ಸೇರ್ಸ್ಕೊಂಡಿರೋದ್ರಿಂದ ಅಚ್ಕಾರದ ಪುಡಿ ಅಷ್ಟು ಸೇರ್ಸ್ಕೊಂಡೆ. ಹಾಗೆ ಇಲ್ಲಿ 2 ಗ್ಲಾಸು ಬಾಸುಮತಿ ರೈಸು ನೆನೆಸಿಟ್ಟಿದ್ದೆ ಒಂದ್ half an hour ಮುಂಚೆ, ಅದನ್ನು ಕೂಡ ಸೇರ್ಸ್ಕೊಂಡೆ. ಪಕ್ಕದಲ್ಲಿ ಹಾಗೆ ಬಿಸಿನೀರ್ ಕಾಯಕ್ ಇಟ್ಟಿದೀನಿ ನೋಡಿ. ಬಿಸಿನೀರ್ ಕಾಯಿಸಿ ಹಾಕ್ದಾಗ ಅನ್ನ ಉದ್ರುದ್ರಾಗುತ್ತೆ, ನೆನ್ಸಿಟ್ಟಾಗ ಸಾಫ್ಟ್ ಆಗುತ್ತೆ. ಬಿಸಿನೀರ್ ಕಾಯ್ಸಕ್ ಇಟ್ಟಾಗ ಉದ್ರುದ್ರಾಗುತ್ತೆ. ಬಿರಿಯಾನಿ ಕೂಡ ಸೇಮ್ ಇದೆ ಮಾಡೋ ಅಂತದ್ ನಾವು. ಇವಾಗ ನಾನು 2 ಸ್ಪೂನ್ ತುಪ್ಪ ಸೇರ್ಸ್ಕೊತಾ ಇದ್ದೀನಿ. ಒಗ್ಗರಣೆಗ್ ಬೇಕಾದ್ರೂ ಸೇರ್ಸ್ಕೋಬಹುದು, ಇವಾಗ ಬೇಕಾದ್ರೂ ಸೇರ್ಸ್ಕೋಬಹುದು. ಹಾಗೆ ಸ್ವಲ್ಪ ಗರಂ ಮಸಾಲಾನು ಸೇರ್ಸ್ಕೊಂಡಿದೀನಿ, ಅದು ಸ್ಕಿಪ್ ಆಗಿದೆ. ನೀವು 1/2 ಸ್ಪೂನ್ ಗರಂ ಮಸಾಲಾ ಸೇರ್ಸ್ಕೊಂಡಿದೀನಿ, ನೀವು ಆಡ್ ಮಾಡ್ಕೊಳ್ಳಿ. ನಂತರ ಈ ಎಗ್ ಎಲ್ಲ ಬಾಯ್ಲ್ ಆಗಿತ್ತಲ್ಲ, ಅದೆಲ್ಲ ಚಿಪ್ಪೆ ಪೀಲ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಒಂದ್ ಬಾಣ್ಲಿಗೆ ಈ ತರ ಹೋಲ್ಸ್ ಮಾಡ್ಬಿಟ್ಟು ಹಾಕಿದ್ರೆ, ನಾವು ಉಪ್ಪು ಖಾರ ಏನ್ ಹಾಕಿ ಇವಾಗ ಬಾಯ್ಲ್ ಮಾಡ್ತೀವಿ, ಸ್ವಲ್ಪ ಫ್ರೈ ಮಾಡ್ತೀವಿ, ಅದು ಅದ್ರೊಳಗಡೆ ಎಲ್ಲ ಉಪ್ಪು ಖಾರ ನೀಟಾಗಿ ಹಿಡ್ಕೊಳುತ್ತೆ. ನಾವು ಕುಕ್ಕರ್ ಅಲ್ಲಿ ಕೂಗಿಸಿದಾಗ
ಅದು ಟೇಸ್ಟೇ ತುಂಬಾ ಚೆನ್ನಾಗಿರುತ್ತೆ. ಈ ತರ ಒಂದ್ 5 ನಿಮಿಷ ಫ್ರೈ ಮಾಡ್ಕೊಂಡು ಉಪ್ಪು, ಖಾರ, ಟರ್ಮರಿಕ್ ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಏನಿದೆಲ್ಲ ಬಾಡ್ಸ್ಕೊಂಡಿದ್ವಿ ಅಕ್ಕಿನೂ ಹಾಕ್ಬಿಟ್ಟು ಒಂದ್ 5 ನಿಮಿಷ ಹೀಗೆ ನಾನು 2 ಲೋಟಕ್ಕೆ 3 ಸೇಮ್ ಅಳತೆ ಗ್ಲಾಸಲ್ಲಿ 3 ಗ್ಲಾಸು ಬಿಸಿನೀರ್ ಸೇರ್ಸ್ಕೊತಾ ಇದ್ದೀನಿ. ಇಷ್ಟು ಸೇರ್ಸ್ಕೊಳ್ಳಿ, ಪರ್ಫೆಕ್ಟ್ ಆಗಿ ಆಗುತ್ತೆ. 3 ಗ್ಲಾಸ್ ಅಷ್ಟೇ, ಸೇಮ್ ಅಳತೆ ಗ್ಲಾಸಲ್ಲಿ. ನಂತರ ಈ ಎಗ್ ಏನ್ ಬಾಯ್ಲ್ ಮಾಡ್ಕೊಂಡಿದ್ವಿ ಅದೆಲ್ಲ ಆಡ್ ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲ ಸೇರ್ಸಿರೋದ್ರಿಂದ ಮತ್ತೊಮ್ಮೆ ಚೆನ್ನಾಗಿ ಕುದಿಸ್ಬೇಕು. ಒಂದ್ 5 ನಿಮಿಷ ಲಿಡ್ ಕ್ಲೋಸ್ ಮಾಡಬಾರ್ದು. ಇದು ಕುದಿಬೇಕು. ಇದು ಕುದಿಯೋವಾಗೆ ನೋಡ್ಕೋಬೇಕು ನಮ್ಗೆ ಉಪ್ಪು ಏನ್ ಕಡಿಮೆ ಆಗಿದೆ, ಖಾರ ಏನ್ ಕಡಿಮೆ ಆಗಿದೆ ಅಂತ ನೋಡ್ಕೊಂಡು ಬೇಕಿದ್ರೆ ಆಡ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ 2 ವಿಶಿಲ್ ಕೂಗ್ಸಿದ್ರೆ ಪರ್ಫೆಕ್ಟ್ ಆಗಿ ಆಗಿರುತ್ತೆ. ನಾನಿಲ್ಲಿ ನೋಡ್ತಾ ಇದ್ದೀನಿ, ಸ್ವಲ್ಪ ಉಪ್ಪು ಕಡಿಮೆ ಅನ್ಸ್ತಿತ್ತು. ನಾನು ಹಾಗಾಗಿ ಇನ್ನೊಂದ್ ಸ್ವಲ್ಪ ಉಪ್ಪು ಆಡ್ ಮಾಡ್ಕೊಂಡೆ. ನಾನು ಉಪ್ಪು ಯಾವಾಗ್ಲೂ ಅಷ್ಟೇ ಸ್ವಲ್ಪ ಕಡಿಮೆನೆ ಹಾಕಿರ್ತೀನಿ. ಉಪ್ಪು ಕಡಿಮೆ ಆದ್ರೆ ನಾವ್ ಸೇರ್ಸ್ಕೋಬಹುದು, ಜಾಸ್ತಿ ಆದ್ರೆ ಏನು ಮಾಡಕ್ ಆಗಲ್ಲ, ಅಡ್ಗೆನೆ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಕೊನೆದಾಗ್ ಸೇರ್ಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ 2 ವಿಶಿಲ್ ಕೂಗ್ಸಿದ್ರೆ ಪರ್ಫೆಕ್ಟ್ ಆಗಿ ಬಿರಿಯಾನಿ ರೆಡಿ ಆಗುತ್ತೆ. ಯಾರಾದ್ರೂ ಗೆಸ್ಟ್ ಬಂದಾಗ ಅಷ್ಟೇ, ಅಂಗಡಿಗೆ ಹೋಗಿ ಚಿಕನ್ ತಂದು ಲೇಟ್ ಆಗುತ್ತೆ ಅಂದಾಗ ಮನೇಲೆ ಈ ತರ ಎಗ್ ಇದ್ದಾಗ ಪರ್ಫೆಕ್ಟ್ ಆಗಿ ಬೇಗ ಬೇಗ ಮಾಡ್ಬೋದು. ಟೇಸ್ಟಿಯಾಗೂ ಇರುತ್ತೆ, ಒಂದ್ ಒಳ್ಳೆ ಡಿಶ್ ಕೂಡ ಗೆಸ್ಟ್ ಬಂದಾಗ. ಈ ತರ ಎಗ್ನೆಲ್ಲ ಸೆಪರೇಟ್ ತೆಕ್ಕೊಬಿಟ್ಟು ರೈಸ್ನ ನೀಟಾಗಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸೊಪ್ಪು ಟೊಮೆಟೊ ಎಲ್ಲ ಒಂದೇ ಕಡೆ ಕೂತ್ಬಿಟ್ಟಿರುತ್ತೆ. ಒಂದ್ 5 ನಿಮಿಷ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಯಾರ್ಯಾರಿಗೆ ಎಷ್ಟು ಬೇಕೋ ಅಷ್ಟು ಎಗ್ ಸೇರ್ಸ್ಕೊಂಡು ಬಿರಿಯಾನಿ ಬಡ್ಸ್ಕೋಬಹುದು. ರಾಯ್ತಾ ಬೇಕಾದ್ರೆ ಮಾಡ್ಕೋಬಹುದು. ನನ್ಗೆ ಬಿರಿಯಾನಿಗೆ ರಾಯ್ತಾ ಬೇಕೇ ಬೇಕಂತ ಏನ್ ಅನ್ಸಲ್ಲ. ಬಿರಿಯಾನಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ರಾಯ್ತಾ ಹಾಕೊಂಡ್ರೆ ಆ ಬಿರಿಯಾನಿ ಟೇಸ್ಟ್ ಸಿಗಲ್ಲ ಅಂತ ಅನ್ಸುತ್ತೆ. ನೋಡಿ, ಉದ್ರುದ್ರಾಗಿ ಸ್ಮೂತ್ ಆಗಿ ಸಾಫ್ಟ್ ಆಗಿ ಸಕ್ಕದಾಗಿ ರೆಡಿ ಆಯ್ತು. ಹಾಗೆ ಬಟ್ಟೆ ಕೂಡ ಸ್ವಲ್ಪ ಇತ್ತು. ಏನ್ ಮನೇಲಿ ಬಟ್ಟೆ ಡೈಲಿ ಹಾಕ್ತಾ ಇದ್ರೂನು ಅಷ್ಟು ಬಟ್ಟೆ ಇರುತ್ತೆ. ಕ್ಯಾಶುಯಲ್ ಆಗಿ ನಾನು ಬಟ್ಟೆಗಳನ್ನೆಲ್ಲ ಸೆಪರೇಟು 1 2 to 3 ಅವರ್ ನೆನೆಸ್ಬಿಟ್ಟು ಮಿಷನ್ಗೆ ಹಾಕೋತೀನಿ. ಬಟ್ ಇವತ್ತು ಎಲ್ಲೋ ಹೋಗ್ಬೇಕಿತ್ತು, ಟೈಮ್ ಆಗಿದ್ರಿಂದ ಹಾಗೆ ಮಿಷನ್ಗೆ ಹಾಕೊಂಡೆ. ನೆನೆಸ್ಬಿಟ್ಟು ಹಾಕ್ದಾಗ ಒಂಥರ ಬಟ್ಟೆ ಶೈನಿಂಗ್ ಕೂಡ ಆಗುತ್ತೆ, ಮತ್ತೆ ಅರ್ಧ ಕೊಳೆ ಅದ್ರಲ್ಲೇ ಹೋಗಿರುತ್ತೆ. ಮಿಷನ್ ಅಲ್ಲಿ ಫುಲ್ ವಾಶ್ ಆಗಲ್ವಲ್ಲ, ಹಾಗಾಗಿ. ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಜಾಮ್ ಮಾಡ್ಲಿಲ್ಲ ಅಂದ್ರೆ ಹೇಗೆ, ಮ್ಯಾಂಗೋ ತುಂಬಾ ಹಣ್ಣಾಗ್ಬಿಟ್ಟಿತ್ತು. ನಾನಿಲ್ಲಿ 5 ಮ್ಯಾಂಗೋ ಸೇರ್ಸ್ಕೊತಾ ಇದೀನಿ, ಹಣ್ಣಾಗಿರೋದು. ಸಣ್ಣದಾಗ್ ಹಚ್ಕೊಂಡು ಹಾಗೆ ಸಕ್ಕರೆ ಸ್ವಲ್ಪ ಒಂದ್ 4 ಸ್ಪೂನ್ ಸೇರ್ಸ್ಕೊಂಡಿದೀನಿ. ಒಂದ್ ಚಿಟಕಿ ಉಪ್ಪು ಹಾಗೆ ಹಾಫ್ ಲೆಮನ್ ಸ್ಕ್ವೀಸ್ ಮಾಡಿ ಸೇರ್ಸ್ಕೊತಾ ಇದ್ದೀನಿ ಮ್ಯಾಂಗೋ ಜಾಮ್ಗೆ. ಇದು ಹೇಗೆ ಅಂದ್ರೆ 20 to 25 ಮಿನಿಟ್ಸ್ ಸಿಮ್ ಅಲ್ಲಿ ಇಟ್ಕೊಂಡು, ಮೀಡಿಯಂ ಉರಿ ಅನ್ನಕ್ಕಿಂತ ಒಂದು ಸಿಮ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಈ ತರ ಕೈ ಆಡಿಸ್ತಾನೆ ಇರ್ಬೇಕು. ಈ ಮ್ಯಾಂಗೋನ ಪೇಸ್ಟ್ ತರ ಮಾಡ್ಕೋಬಾರ್ದು ಮಿಕ್ಸಿಲಿ, ಅದು ಜಾಮ್ ತರ ಬರಲ್ಲ. ಈ ತರನೇ ಸಣ್ಣದಾಗಿ ಹಚ್ಕೊಂಡೇ ಸೇರ್ಸ್ಕೋಬೇಕು. ಹೀಗೆ ಕೈ ಆಡಿಸ್ತಾ ಮಾಡ್ತಾನೆ ಇರ್ಬೇಕು. ಇದಕ್ಕೆ ನಾವು ಏನು ಪ್ರಿಸರ್ವೇಟಿವ್ ಹಾಕಿರಲ್ವಲ್ಲ, ಹಾಗಾಗಿ ಈ ತರ ಆಗೋವರೆಗೂ ಜಾಮ್ನ ಕೈ ಆಡಿಸ್ತಿದ್ರೆ ಜಾಮ್ ರೆಡಿ ಆಗುತ್ತೆ. ಜಾಮ್ ರೆಡಿ ಆಗಿದೆ ಅನ್ನೋದು ಹೇಗೆ ಚೆಕ್ ಮಾಡೋದು ಅಂದ್ರೆ, ಒಂದ್ ತಟ್ಟೆಗೆ ಸ್ವಲ್ಪ ಜಾಮ್ ಹಾಕೊಂಡು ಹೀಗ್ ಉಲ್ಟಾ ತಿರುಗಿಸ್ಬೇಕು. ಅದು ಕೆಳಗಡೆ ಬೀಳ್ಬಾರ್ದು, ಹಾಗೆ ಅಂಟ್ಕೋಬೇಕು. ಈ ತರ ಅಂಟ್ಕೊಂಡ್ರೆ ಜಾಮ್ ಕರೆಕ್ಟ್ ಆಗಿ ರೆಡಿ ಆಗಿದೆ ಅಂತ. ಮ್ಯಾಂಗೋ ಸ್ವೀಟ್ ಇದ್ದಿದ್ರಿಂದ ನಾನು ಒಂದ್ 3 ಸ್ಪೂನ್ ಸಕ್ಕರೆ ಹಾಕೊಂಡೆ ಅಷ್ಟೇ. ಇದೇನು ಪ್ರಿಸರ್ವೇಟಿವ್ ಯೂಸ್ ಮಾಡ್ಲಿಲ್ವಲ್ಲ, ಹಾಗಾಗಿ ನಾವು ರೆಫ್ರಿಜರೇಟರ್ ನಲ್ಲೇ ಇಟ್ಕೋಬೇಕು. ಈಚೆ ಇಟ್ಕೋಬಾರ್ದು, ಈಚೆ ಇಟ್ಕೊಂಡ್ರೆ ಹಾಳಾಗ್ಬಿಡುತ್ತೆ. ಒಂದ್ ಗ್ಲಾಸ್ ಬಾಟಲ್ ಅಲ್ಲಿ ಹಾಕೊಂಡು ರೆಫ್ರಿಜರೇಟರ್ ಅಲ್ಲಿ ಇಟ್ಕೊಂಡ್ರೆ ಎಷ್ಟ್ ದಿನ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೇಮ್ ಜಾಮ್ ಟೇಸ್ಟ್ ಆಯ್ತು, ಸಖತ್ ಹೆಮ್ಮಿ ಆಗಿತ್ತು. ಮಕ್ಳಿದ್ರಂತೂ ಇಷ್ಟಪಟ್ಟು ತಿಂತಾರೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಈ ನಾನ್ ಮಾಡೋ ರೆಸಿಪೀಸು, ನನ್ ವ್ಲಾಗ್ ಎಲ್ಲ ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಹಾಗೆ ಸಂಜೆ ಆಗೋಯ್ತು. ಇಷ್ಟೆಲ್ಲ ಮಾಡ್ತಾ ಮಾಡ್ತಾ ಒಂದ್ ವಾಕ್ ಮುಗಿಸ್ಕೊಂಡ್ ಬರೋಣ ಅಂತ ವಾಕ್ ಮುಗಿಸ್ಕೊಂಡ್ ಬಂದೆ 1 ಅವರ್. ಹಾಗೆ ವಾಕ್ ಮುಗಿಸ್ಕೊಂಡ್ ಬಂದ್ಮೇಲೆ ಒಂದ್ ಫ್ರೆಶ್ ಅಪ್ಗೆ ಒಂದ್ ಟೀ ಕುಡಿಲೇಬೇಕು. ಟೀ ಕುಡ್ದಿದ್ದಾಯ್ತು. ಟೀ ಕುಡಿತಾ ಕುಡಿತಾ ಒಂದ್ 5 ನಿಮಿಷ ಮೊಬೈಲು ಏನು ನೋಡ್ಬಾರ್ದು, ರಿಲ್ಯಾಕ್ಸ್ ಮೂಡಲ್ಲಿ ಕುತ್ಕೋಬೇಕು. ಮೈಂಡ್ ಫ್ರೆಶ್ ಅಪ್ ಆಗುತ್ತೆ, ವಾಕು ಮುಗ್ದಿರುತ್ತೆ, ಒಂದ್ ಟೀ ಕೂಡ ಆಗುತ್ತೆ. ಹಾಗಾಗಿ
ಹೀಗೆ ಈ ಡೇ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಗುಡ್ ನೈಟ್, ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಬಾಯ್.